ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾಯಕನನ್ನ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಇದ್ರ ಬಗ್ಗೆ ಏನು ಹೇಳಿ? ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪ್ರಾರಂಭ ಮಾಡಿ ದೆಹಲಿಯಲ್ಲಿ ಪ್ರಧಾನಮಂತ್ರಿಗೆ ಹತ್ತಿರದ ಮನುಷ್ಯರಾಗೋವರೆಗೆ ಹೋಗ್ತಾರೆ ಅಂತಂದರೆ ದೇಶದ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ. ಆ ದಿನಗಳಲ್ಲಿ ಯೋಗ್ಯತೆಗೆ, ಗುಣಕ್ಕೆ, ದಕ್ಷತೆಗೆ ಮರ್ಯಾದೆ ಇತ್ತು. ಈಗ ಅದು ಮಾಯ ಆಗ್ತಾಯಿದೆ. ಪುನಃ ಅಂಥ ವ್ಯವಸ್ಥೆಯನ್ನು ತರೋದೇ ಜಾಫರ್ ಶರೀಫ್ ಸಾಹೇಬರಿಗೆ ನಾವು ತೋರಿಸುವ ನಿಜವಾದ ಶ್ರದ್ಧಾಂಜಲಿ. ಒಂದು ಮಾತು ಪ್ರಸ್ತಾಪ ಮಾಡಿದರು ಸಿದ್ದರಾಮಯ್ಯ ಅವರು, ರೈಲ್ವೆ ನಿಲ್ದಾಣಕ್ಕೆ ಹೆಸರಿಡಬೇಕು, ಕ್ವೀನ್ಸ್ ರಿಸಲ್ಲಿ ಹೆಸರಿಡಬೇಕು. ಇದು ಎಷ್ಟು ಕಾರ್ಯಪ್ರವೃತ್ತರಾಗ್ತದೆ ಮುಂದಕ್ಕೆ? ಸರ್ಕಾರ ಮಾಡಬೇಕಲ್ವ, ನಾವು ಎಲ್ಲರೂ ಕೂಡ ಸರ್ಕಾರಕ್ಕೆ ಮಾಡೋದು ಯೋಗ್ಯ ಅಂತ ಹೇಳ್ತೇವೆ. ಒಳ್ಳೆಯದಾಗಲಿ ಹೇಳಿ. ನೋಡಿದ್ರಿ ಅವರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಹಲವಾರು ಮುಖಂಡರು ಭಾಗವಹಿಸಿ ನಿಮ್ಮ CLP ಲೀಡರ್ ಅಂತ ಸಿದ್ದರಾಮಯ್ಯ ಅವರು ಒಂದು ಘೋಷಣೆ ಕೂಡ ಮಾಡಿದ್ದಾರೆ, ಅವರು ಅಮರವಾಗಿರಬೇಕು ಅಂತೇಳಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಒಂದು ರೈಲ್ವೆ ನಿಲ್ದಾಣ ಕ್ವೀನ್ಸ್ ರಸ್ತೆಗೆ ಹೆಸರು ನಾಮಕರಣ ಮಾಡಬೇಕು, ಅದೆರಡು ಭಾಳ ಚಿಕ್ಕ ಕೆಲಸ ಅವ್ರ ಬಗ್ಗೆ ಮಾತಾಡಿದರೆ. ಬಟ್ ಆದರೆ ಅದನ್ನು ತಕ್ಷಣ ಮಾಡಬೇಕು. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ನು ಅದ್ರ ಪಕ್ಕದಲ್ಲೇ ನಮ್ಮ ಸನ್ಮಾನ್ಯ ಜಾಫರ್ ಶರೀಫ್ ಅವರು ಓಡಾಟ ಎಲ್ಲ ಇದ್ದಂಥದ್ದು. ಅವ್ರ ಕ್ಷೇತ್ರ ಕ್ವೀನ್ಸ್ ರೋಡು ಅಷ್ಟೇ ಅವ್ರ ಕ್ಷೇತ್ರದಲ್ಲೇ ಇರುವಂಥದ್ದು. ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ದುಡಿದಿದ್ದಾರೆ ಅವರು. ಸೊ ಅವರ ಒಳ್ಳೆ ಕೆಲಸಗಳನ್ನ ನಾವು ನೆನಪಿಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಬೇಕಷ್ಟೇ. ಅದು ಬಿಟ್ಟರೆ ಅದೇನು ದೊಡ್ಡೊಂದು ಸಾಧನೆ ಅಂತೇನು ನಾನು ಹೇಳಲ್ಲ. ಬಟ್ ಓಕೆ, ಅಟ್ಲೀಸ್ಟ್ ಫಾರ್ ಎ ಗುಡ್ ಲೀಡರ್ ಇರುತ್ತೆ, ಜ್ಞಾಪಕ ಆಗುತ್ತೆ. ಸೊ ಇವತ್ತು ನೋಡಿ, ಅಮೆರಿಕಲ್ಲಿ ಮೊಹಮ್ಮದ್ ಅಲಿ ಅವರ ಹೆಸರನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಇಡ್ತಾ ಇದ್ದಾರೆ. ನಾವು ಜಾಫರ್ ಶರೀಫ್ ಅಂತ ಅವ್ರ ಹೆಸರನ್ನ ಇನ್ನೂ ಅಲ್ಲ ಆ ಥರ ಇಡಬೇಕು. ಯಾಕೆಂದರೆ ಅವರೆಲ್ಲ ಈ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ಕೆಲಸ ಮಾಡಿ ಬದುಕಿರುವಂಥವ್ರು. ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಮುಂದಿನ ಪೀಳಿಗೆಗೆ ನಾವೊಂದು ಇದನ್ನು ಮಾದರಿಯಾಗಿ ತೋರಿಸುವಂಥದ್ದು. ಸೊ ಐ ಥ್ಯಾಂಕ್ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಆದಷ್ಟು ಬೇಗ ಆದಷ್ಟು ಬೇಗ ಅದನ್ನು ನಾವು ಮಾಡ್ತೀವಿ. ನಾವೇ ಇದೆಲ್ಲ ಐಡಿಯಾನು ಹೇಳಿರೋದು, ಅದನ್ನು ಆದಷ್ಟು ಬೇಗ ಮಾಡಿಸ್ತೀವಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.